ಮನೆ ಹತ್ರ ಇವಾಗ ನೋಡಿ ದೀಪಾವಳಿ ಹಬ್ಬ ಮನೇಲಿ ಪಟಾಕಿ ಹೊಡಿಯೋಣ ಅಂತ ಇದ್ದೆ. ಆದರೆ ನಮ್ಮ ಹುಡುಗ ರೆಡಿಯಾಗಿರೋ ಎಲ್ಲರೂ ಹೋಗೋಣ ಅಂತ ಎಲ್ಲಿಗೂ ಕರ್ಕೊಂಡು ಹೋಗ್ತಿದ್ದಾನೆ ಅಂತಲೂ ನನಗೆ ಗೊತ್ತಿಲ್ಲ. ಲೆಟ್ಸಿ ಅದು ರೆಡಿಯಾಗಿ ಬಂದ್ಬಿಟ್ಟು ಆದರೂ ರೆಡಿಯಾಗಿ ಬಂದಿದ್ದೀನಿ. ಅವ್ನು ಮರ್ಯಾದೆ ಕೊಟ್ಟು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಿಲ್ಲ. ನಮ್ಮ ಹಿಂದೆಗಡೆ ನಮ್ಮ ರೋಹಿತ್ ಅವರು ಇದ್ದಾರೆ. ನಮಸ್ಕಾರ. ನೀನು ನಮಸ್ಕಾರ ಮಾಡ. ನೀನು ನಮಸ್ಕಾರ ಮಾಡ್ರೆ ನಾವು ಹೋಗ್ತೀವಿ. ಇವಾಗ 10 ಗಂಟೆ. ಅದೆಲ್ಲ ಕರ್ಕೊಂಡು ಹೋಯ್ತಾನೋ ಗೊತ್ತಿಲ್ಲ. ಐತೆ ಬಾ ಅದೇನು ತೋರಿಸ್ತೇನೆ. ನಾನು ನಮ್ಮ ಅಮ್ಮಂಗೆ ಹೇಳಿರೋದೇ ಇವನ ಜೊತೆಗೆ ಬರ್ತಾ ಇದ್ದೀನಮ್ಮ, ಬಂದ್ಬಿಡ್ತೀನಿ ಒಂದು ಅರ್ಧ ಗಂಟೆ 1 ಅವರ್ ಅಂತ ಹೇಳಿದ್ದೀನಿ. ಲೆಟ್ಸಿ. ಹ್ಯಾಪಿ ದೀಪಾವಳಿ ಅನ್ನೋಣ ಯಾರಿಗಾರು ಚಿಕ್ಕ ಮಕ್ಳಿಗೆ. ನಾವು ಚಿಕ್ಕ ಮಕ್ಳು ಕಾಣಿಸ್ತಾರೆ ಎಲ್ಲ ಆಟಿದ್ದೀರ ಕಾಣಿಸ್ತದೆ. ಹ್ಯಾಪಿ ದೀಪಾವಳಿ. ಅಂಕಲ್ ಗುರೈಸ್ ಅನ್ಕೊಳ ಚಪ್ಪರ್ ಅನ್ಕೊಳಲ್ಲ, ಅವ್ರ ಮಗಳ ಮೇಲೆ ಡೌಟ್ ಪಡ್ತಾರೆ. ಹೇಗೆ ನಿಮ್ ವಾಟ್ಸಪ್ ಎಲ್ಲ ಅಂತ. ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಪಂಟರ್ ರಸಿಕರ ರಾಜ. ಪಟಾಕಿ ನೋಡ್ ಮಚ್ಚ, ನಾವು ಬರ್ತಾ ಇದೀವಿ ಅಂತ ಪಟಾಕಿ ಹೊಡಿತಾರೆ. ಆಯ್ತು, ಆಮೇಲೆ ನಂದೇ ಅರೇಂಜ್ಮೆಂಟ್ಸ್ ಎಲ್ಲ. ಓ, ನಾನು ಬರ್ತಾ ಇದೀನಿ ಅಂತ ಮಾಡ್ತಾ ಇದೆಯಲ್ಲ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ನೀನು ಇಲ್ಲಿರಬಾರ್ದಾಗಿತ್ತು ಕಣೋ, ನೀನೆಲ್ಲೋ ಇರ್ಬೇಕಿತ್ತು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನೋಡಿ, ಎದುರುಗಡೆ ಡ್ರಗ್ ಇಷ್ಟ ಅಂತ ಇದೆ. ಡ್ರಗ್ ತಗೊಳಕ್ ಹೋಗ್ತಾ ಇದ್ದೀನಿ ನಾನು. ನನಗೆ ಡ್ರಗ್ ಬೇಕು. ಎಲ್ಲಿಯ ಮಾಸ್ಟರ್ ಚೆನ್ನಮರೆಟ್ಟಿನ ಸಾಯಿತ್ನಲ್ಲ ಬೇವರ್ಸಿ ನನ್ನ ಮಗ ಎಲ್ಲಿ? ಏನಿಲ್ಲ, ಸ್ವಲ್ಪ ಜ್ವರ, ಕ್ರೋಸಿನ್ ತಗೊಳ್ತಾ ಇದ್ದೀನಿ. ಆಮೇಲೆ ಏನೇನೋ ಅನ್ಕೋಬೇಡಿ ಗೈಸ್. ನೋಡಿ, 10 ಗಂಟೆ ಕರ್ಕೊಂಬಂದವ್ ನನ್ನ. ಇವನ BMTC ಬಿಡಲ್ಲ, ಆ BMTC ಇವನ್ನ ಬಿಡಲ್ಲ ಮುಂದಕ್ಕೆ. ಇಬ್ರು ಹಂಗೆ ಆಡ್ತಾರೆ. ಓಕೆ ಗಾಯ್ಸ್, ನಾವಿವಾಗ ಧರ್ಮಸ್ಥಳದಲ್ಲಿ ಇದ್ದೀವಿ. ಶಿವದೇವ್ರನ್ನ ನೋಡೋಕ್ಕೆ ಅಂತ ಬಂದ್ವಿ. ಮಲ್ಗೋಣ ಅಂತ ನೋಡಿದ್ರೆ ಫುಲ್ಲು ಜಾಗ ಅಕ್ವೇರ್ ಆಗೋಗಿತ್ತು. ಅದಕ್ಕೆ ಕಾರಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ಸ್ನಾನ ಮಾಡೋಕ್ಕೆ ಅಂತ ಹೊರಟ್ವಿ. ನೇತ್ರಾವತಿ, ಕಾವೇರಿ, ನರ್ಮದಾ, ತುಂಗಾ, ಭದ್ರಾ, ಒಳೆ ಮನೆಯಿಂದ ಕರ್ಕೊಂಡ್ ಬಂದವನು ಧರ್ಮಸ್ಥಳದಲ್ಲಿ ಇದೀವಿ ನಾವು. ಪಂಚೆ ಗಿಂಚೆ ಎಲ್ಲ ಇಲ್ಲೇ ತಗೊಂಡಿದ್ದಾಯ್ತು ನಾವು. ಕೊನೆಗೆ ಹೇಳಿದ್ರೆ ನಾನೇನು ಬರಲ್ಲ ಅಂತಿದ್ದ, ಎಲ್ಲ ತಗೊಬರ್ತಿದ್ದೆ. ಏನೂ ಇಲ್ಲ, ನಾನು ಎಲ್ಲಿ ಬರಲ್ಲ ಅಂತ ಹೇಳ್ತೀನೋ ಅಂತ ಕರ್ಕೊಂಬಂದ್ಬಿಟ್ಟವನೆ. ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದು ಹೇಳಿದ್ದಾಯ್ತು. ಎಲ್ಲಿದೆಯಾ ಅಂದರೆ ಧರ್ಮಸ್ಥಳದಲ್ಲಿದ್ದೇನೆ. ಅಯ್ಯೋ ಬಡ್ಡಿ ಮಗನೇ ಅಂತ ಬೈತಾ ಇದ್ದಾರೆ. ನನ್ನ ಮಗ ಮಾಡಿದ ಕೆಲಸದಿಂದ. ಸರ್ಪ್ರೈಸ್ ಈಗ ಕೊಡಬೇಕು, ಈ ಥರ ಅಲ್ಲ ಯಪ್ಪ. ಇನ್ನೊಂದೇನಂದರೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಧರ್ಮಸ್ಥಳದಲ್ಲೂ 4 to 5 hours ಕ್ಯೂ ಅಲ್ಲಿ ನಿಲ್ಲಿಸ್ತಾರೆ ಅಂತ. ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋದು. ಏನೋ ಜನ ಇದ್ದರೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಗುರು, ಅದು ಬಿಟ್ಟು ಇರೋ ಜನನೇ ಕೂರಿಸಿ ಬಿಡ್ತಾರೆ. ಅದೂ ಇಲ್ಲ, ಜನನೂ ಇಲ್ಲ, ಆದ್ರೂ ಅನ್ನೆಸೆಸರಿ ಹೋಲ್ಡ್ ಮಾಡ್ತಾರೆ. ಫುಲ್ ಕಮರ್ಷಿಯಲ್ ಬೇರೆ ಆಗೋಗಿದೆ ಇದಂತೂ. ನನಗೆ ಮ್ಯಾನೇಜ್ಮೆಂಟ್ ಮೇಲಂತೂ ಸಖತ್ ಬೇಜಾರಾಗೋಯ್ತು. ಅನ್ನೆಸೆಸರಿ ಹೋಲ್ಡ್ ಮಾಡ್ತಾವ್ರೆ. ಇನ್ನೊಂದೇನಂದ್ರೆ, ಈ ಬ್ಯಾರಿಕೇಡ್ಸ್ ಹಾಕಿರ್ತಾರಲ್ಲ, ನಾವು ಸ್ಟ್ರೈಟ್ ಆಗಿ ಹೋಗ್ಬೋದು ಪಾಯಿಂಟ್ಗೆ, ಹಂಗ್ ಬಿಡಲ್ಲ ಅವರು. ಊರು ಕೇರಿ ಎಲ್ಲ ಸುತ್ತಾಡಿಸಿ ಮತ್ತೆ ಸುತ್ತಿದ ಜಾಗದಲ್ಲೇ ಒಂದು 4-5 ಬ್ಯಾರಿಕೇಡ್ಸ್ ಹಾಕಿರ್ತಾರೆ. ತಿರ್ಗಾ ಆ ಬ್ಯಾರಿಕೇಡ್ಸ್ನೆಲ್ಲ ಸುತ್ತಾಡಿ ತಿರ್ಗಾ ಪಾಯಿಂಟ್ಗೆ ಬರ್ತೀವಿ. ಸ್ಟ್ರೈಟ್ ಆಗೇ ಬರ್ಬೋದು, ಇವ್ರು ಹಂಗಿಲ್ಲ, ಸುತ್ತಾಡ್ಸ್ಕೊಂಡು ಇದು ಮಾಡ್ತಾರೆ. ನನಗಂತೂ ಹೆವಿ ಬೇಜಾರಾಗೋಯ್ತು. ಹಂಗೆ ನೋಡೋಕೆ ತಿರುಪ್ತಿನೇ ಬೆಸ್ಟ್ ಅನ್ಸುತ್ತೆ. 2 hours ಅಂದರೆ 2 hours, 2.5 hours ಅದರಲ್ಲೂ ಆಗುತ್ತೆ. ಇವ್ರದ್ದು ಹಂಗಿಲ್ಲ, 1 hour ಆಗುತ್ತೆ ಅಂದರೆ ನಾವು 5 hours 4 hours ಆದ್ರೂ ಕಾಯಲೇಬೇಕು. ಸಖತ್ ಬೇಜಾರಾಗೋಯ್ತು ನನಗಂತೂ. ನೀವು ಯಾರು ಧರ್ಮಸ್ಥಳಕ್ಕೆ ಇಲ್ಲಾಂದರೆ ಕುಕ್ಕೆಗೆ ಹೋಗ್ಬೇಕು ಅಂತ ಏನಾದ್ರು ಇದ್ದರೆ, ಫಸ್ಟು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಏನಾದ್ರು ಇದ್ದರೆ ದಯವಿಟ್ಟು ಒಂದು 5 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ. 9 ಗಂಟೆಗೆಲ್ಲ ದರ್ಶನ ಆಗುತ್ತೆ. ಇಲ್ಲ ನಾನು 11 ಗಂಟೆಗೆ ನಿಂತ್ಕೊಳ್ತೀನಿ, ಇಲ್ಲ 10 ಗಂಟೆಗೆ ನಿಂತ್ಕೊಳ್ತೀನಿ ಅಂದರೆ ಪಕ್ಕ 2 ಗಂಟೆ ಇಲ್ಲಾಂದರೆ 3 ಗಂಟೆ ದರ್ಶನ ಆಗುತ್ತೆ. ಅವಾಗ ನೀವು ಕುಕ್ಕೆಗೆ ಹೋಗೋಕ್ಕಾಗಲ್ಲ. ಅದೇ 5 ಗಂಟೆಗೆ ನಿಂತ್ಕೊಂಡ್ರೆ 9 ಗಂಟೆಗೆ ದರ್ಶನ ಆಗುತ್ತೆ. ನೀವು ಆರಾಮಾಗಿ ಕುಕ್ಕೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ವಾಪಸ್ಸು. ಎಷ್ಟು ಜನ ಕ್ಯೂ ಇದ್ದಾರೆ ನೋಡಿ. ಇಲ್ಲಿ ನಿದ್ದೆ ಹೊಡಿತಾವನು. A few moments later. ಗೈಸ್, 5 ಅವರ್ ದರ್ಶನಕ್ಕೆ ನನ್ನ ಮಗನಿಂದ. ಇವನು ಅರ್ಕೆ ಒತ್ತಿದ್ದಕ್ಕೆ ನಾನು 5 hour ನಿಂತಿದ್ದೀನಿ. ಅನ್ನೆಸೆಸರಿ ಲೈನ್ಸ್ ಇದೆ ಗೈಸ್. ಹಿಂಗೆ ಹೋಗೋದಂತೆ, ತಿರ್ಗಾ ವಾಪಸ್ ಅದೇ ದಾರಿಗೆ ಬರ್ಬೇಕಂತೆ. ಹೆವಿ ಸುತ್ತಾಕ್ಸ್ಬಿಟ್ಟವ್ರೆ. ತಿರುಪತಿಗೆ ಬೆಟರು ಕಂಪೇರ್ ಮಾಡಿದ್ರೆ, ಬಟ್ ಇಲ್ಲಿ ಮಂಜುನಾಥ ತುಂಬ ಇದು ಮಾಡ್ಬಿಟ್ಟವ್ರೆ, ಕಮರ್ಷಿಯಲ್ ಆಗ್ಬಿಟ್ಟೈತೆಲ್ಲ. ದೇವ್ರನ್ನ ಕೇಳ್ಕೊಂಡಿದ್ದೀನಿ ಒಳ್ಳೇದಾಗಲಿ ಅಂತ. ಓಕೆ, ಫಸ್ಟು ಏನಾದ್ರು ತಿನ್ಕೊಂಬರೋಣ. ಇಲ್ಲಿ
ಎಷ್ಟು ಚಂದ ಅಲ್ಲ. ಅಂತ ರಾಜಾದಿ ರಾಜ ಇಟ್ಟು ಸಿಂಹದೊಳಗೆ ತಿಗಡ್ತು ತಿಗಡ್ತು ಹೌಳು ಹೌಳು ಮಾಡಿದಿರಾನೆ. ನಾವು ಧರ್ಮಸ್ಥಳದಿಂದ ಕುಕ್ಕೆಗೆ ಹೋದ್ವಿ. ಕುಕ್ಕೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಘಾಟ್ ಸೆಕ್ಷನ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಇದಕ್ಕಿದ್ದಂಗೆ. ಒಂದು ಲಾರಿ ಕೂಡ ಅಪ್ಪಚ್ಚಿ ಆಗುತ್ತೆ. ಗಾಡ್ ಗ್ರೇಸ್ ಅದ್ರಲ್ಲಿ ಇರೋರಿಗೆ ಏನೂ ಆಗಿಲ್ಲ. ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಏನಕ್ಕೆ ಅಂದರೆ ಆ ಶಾಕಲ್ಲಿ ಇದ್ವಿ ನಾವೆಲ್ಲರಿಗೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಭಯ ಬೇರೆ, ಮಳೆ ಬೇರೆ ಬರ್ತಿತ್ತು, ಫುಲ್ಲು ಜೋರಾಗಿ ಬರ್ತಿದೆ ಮಳೆ. ಅಲ್ಲಿ ಬೇರೆ ಲಾರಿ ಬೇರೆ ಟೈರ್ ಪಂಚರ್ ಆಗೋಗಿದೆ. ಟ್ರಾಫಿಕ್ 2 hours ಇಂದ ನಾವು ಟ್ರಾಫಿಕ್ಕಲ್ಲೇ ಇದ್ವಿ. ಆಗಿದ್ದಾಗಲಿ ಅಂತ ನಾನೇ ಹೋಗಿ ಟ್ರಾಫಿಕ್ನೆಲ್ಲ ಕ್ಲಿಯರ್ ಮಾಡಿ ನಾವು ವಾಪಸ್ ಬಂದಿದ್ದು. ವಿಡಿಯೋದಲ್ಲಿ ನೋಡೋಕ್ಕೆ ನಿಮ್ಗೇನು ಅನ್ಸಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ನಾವು ಮಾಡಿದ್ದೀವಲ್ಲ ಅದಂತೂ ಫಸ್ಟ್ ಟೈಮ್ ನನ್ನ ಲೈಫ್ ಟೈಮಲ್ಲಿ ಆಗಿರೋದು ಈ ಥರ. ತುಂಬ ಭಯಂಕರವಾಗಿತ್ತು.